ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಶಾಂತ, ಯಾಕೋ ಸುಮ್ನೆ ನಿಂತ್ಕೊಂಡಿದ್ಯಾ? ಹೋಗು, ಏನಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬಾ. ಪಾಪ ಕಣೋ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದು? ಎಂಗೇಜ್ಮೆಂಟ್ ವರ್ಗೂ ಬಂದು ಹೀಗಾಯ್ತು ಅಂತ. ಮಾತಾಡ್ಬೇಡ, ಹೋಗ್ ಕರ್ಕೊಂಡ್ ಬಾ. ಮಂತ್ರ ಹೇ ಮಂತ್ರ, ಅಳ್ಬೇಡಮ್ಮ. ಅಣ್ಣ, ಏನಣ್ಣ ನಿಂದಿನ್ನೂ ಉದ್ವೇಗ ಆವೇಶ ಎಲ್ಲ ಕಡಿಮೆ ಆಗಿಲ್ವಾ? ಅಮ್ಮ, ಇದು ಸುಮ್ನೆ ಬಂದಿರೋ ಉದ್ವೇಗ ಅಲ್ಲ ಕಣಮ್ಮ. ಇಲ್ಲಿಂದ ಹೃದಯಾಂತರಾಳದಿಂದ ಬಂದಿರೋದು. ಎಷ್ಟೇ ಹತೋಟಿ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ನನ್ನ ಹತೋಟಿಗೆ ಸಿಗ್ತಾ ಇಲ್ಲಮ್ಮ. ನಾನೆಷ್ಟು ಹತೋಟಿಗೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನೋ ಅಷ್ಟೇ ಕೋಪ ಉಕ್ಕಿ ಉಕ್ಕಿ ಬರ್ತಾ ಇದೆ. ಅಣ್ಣ, ಕೋಪ ಕಡಿಮೆ ಮಾಡ್ಕೊ. ಒಂದ್ ನಿಮಿಷ ನಾನು ಹೇಳುದನ್ನ ಕೇಳು. ಅಣ್ಣ ನೋಡಿಲ್ಲಿ, ಒಂದು ನಿಮಿಷ ನನ್ನ ಮಾತನ್ನ ಕೇಳು. ಮನ್ಸನ್ನ ತಿಳಿ ಮಾಡ್ಕೊ. ಒಂದು ನಿಮಿಷ ಕಣ್ಣನ್ನ ಮುಚ್ಚಿ ಕಣ್ತೆಗೆ. ಆಮೇಲೆ ನಿನಗೆ ಏನ್ ಕೇಳ್ಬೇಕು ಅನ್ಸುತ್ತೋ ಎಲ್ಲ ಕೇಳು. ಸರಿಮ್ಮ. ಕಣ್ಮುಚ್ಚು. ಬಂದಿದ್ದ ಹುಡುಗಿ ನೋಡೋಕೆ ಶಾಂತಿ ತರನೇ ಇದ್ದಾಳೆ. ಆ ವ್ಯಕ್ತಿ ನೋಡಿದ್ರೆ ಬೇಕಿದ್ರೆ ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗಿ ಅಂದ್ರು. ಹಂಗಿದ್ಮೇಲೆ ನಾವ್ ಯಾಕೆ ಅಲ್ಲೇ ಹೋಗಿ ನೋಡ್ಕೊಂಬರ್ಬಾರ್ದು ಅಂತ. ಸಿದ್ದು, ನನ್ನ ಪ್ರಕಾರ ಹೋಗಿ ನೋಡೋದೇ ಸರಿ ಅನ್ಸತ್ತೆ. ನಿಶ್ಚಿತಾರ್ಥದ ಹಾಲಲ್ಲೂ ಹೇಳ್ದೆ ನಾನು, ಈಗ್ಲೂ ಹೇಳ್ತಾ ಇದ್ದೀನಿ. ಆಕೆ ನೋಡೋದಕ್ಕೆ ನಮ್ಮ ಶಾಂತಿ ತರನೇ ಇದ್ಲು, ಆದ್ರೆ ಅವಳು ಶಾಂತಿ ಅಲ್ಲ. ಅವಳು ನಿಜವಾಗ್ಲೂ ಶಾಂತಿ ಆಗಿದ್ದಿದ್ರೆ ನಮ್ಮನ್ನೆಲ್ಲ ಬಂದು ಮಾತಾಡ್ಸ್ಬೋದಾಗಿತ್ತಲ್ವಾ ಅವಳು? ಆಕೆ ನಮ್ಮನ್ನ ಗುರ್ತು ಹಿಡಿದ್ಲೋ ಇಲ್ವೋ, ಮಾತಾಡ್ಸಿದ್ಲೋ ಇಲ್ವೋ ಅನ್ನೋದೆಲ್ಲ ಈಗ ಮುಖ್ಯ ಅಲ್ಲ. ಅವಳು ನಮ್ಮ ಶಾಂತಿಮಾನ ಇಲ್ಲ ವೀರಣ್ಣನ್ ತಂಗಿನ ಅಂತ ಅದನ್ನ ಮೊದಲು ತಿಳ್ಕೋಬೇಕು. ಅದು ಮುಖ್ಯ ಇಲ್ಲಿ. ನಾವೇನೋ ಅವ್ರನ್ನ ನಮ್ಮ ಮನೆಗೆ ಬನ್ನಿ ಅಂತ ಕೇಳ್ಕೊಂಡ್ವಿ, ಆದ್ರೆ ಅವ್ರು ಆಗಲ್ಲ ಅಂತ ಹೊರಟೋದ್ರು. ಹಾಗಿದ್ಮೇಲೆ ನಾವೇ ಹೋಗಿ ಮಾತಾಡ್ಸ್ಕೊಂಬರೋದ್ರಲ್ಲಿ ತಪ್ಪೇನಿದೆ ಅಂತ. ಹೌದು ಸುಶಾಂತ್, ಅನುಮಾನ ಬಂದಿರೋದು ನಮಗೆ. ಈ ಮನೆ ಹೆಣ್ಮಗಳು ನಮ್ ಶಾಂತಿಮಾನ ಕಳ್ಕೊಂಡಿರೋದು ನಾವು. ಸುಶಾಂತ್ ಪ್ಲೀಸ್ ಅಪ್ಪ, ಒಂದೇ ಒಂದ್ಸಲ ಹೋಗಿ ಮಾತಾಡಿಸ್ಕೊಂಡ್ ಬರೋಣ. ಸುಶಾಂತ್, ಯಾಕಪ್ಪ ಸುಮ್ಮನೆ ಇದೆಯಾ? ಏನಾದ್ರೂ ಮಾತಾಡೋ. ಸರಿ ಅದ್ಗೆ, ಆದ್ರೆ ಯಾರು ಹೋಗೋದು? ಹೋಗವ್ರನ್ನೇನಂತ ಮಾತಾಡ್ಸೋದು?
ನನಗೆ ಒಂಥರ ಎಲ್ಲ ಗೊಂದಲ ಆಗ್ಬಿಟ್ಟಿದೆ. ಕನ್ಫ್ಯೂಷನ್ ಆಗ್ಬೇಡ ಸುಶಾಂತ್. ನಾನು, ನೀನು, ಸಾಧನ 3 ಜನನು ವೀರಣ್ಣವ್ರ ಮನೆಗೆ ಹೋಗೋಣ. ಹೋಗಿ ಮಾತಾಡೋಣ. ಸತ್ಯ ಏನು ಅಂತ ಗೊತ್ತಾಗ್ಬಿಡ್ಲಿ. ಏನಂತೀಯ? ಸರಿ ಅಣ್ಣ, ನಾನು ಹೇಗಿದ್ರೂ ಅವ್ರ ಮನೆ ನೋಡಿದ್ದೀನಿ. ನಾವು 3 ಜನ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಅವಿಗೊಂದ್ಸಲ ಫೋನ್ ಮಾಡ್ತೀನಿ. ವೀರಣ್ಣನ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಅವಿನಾಶ್ ಅವ್ರ ಪರಿಚಯನೂ ಗೊತ್ತಲ್ಲ. ಅವನನ್ನು ಕೇಳಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾವೇ ನೇರವಾಗಿ ಹೋಗಿ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಅಣ್ಣ, ಹೋಗೋಣ. ಅಚ್ಚು, ಇಲ್ಲಿ ಒಂಥರ ಅಸ್ಪಷ್ಟವಾಗಿ ಕಾಣ್ತಾ ಇದೆ ಕಣ. ಏನು ಕಾಣ್ತಾ ಇಲ್ಲ. ಮೊದ್ಲು ಕಣ್ಣಲ್ಲಿ ತುಂಬಿರೋ ನೀರನ್ನು ಒರ್ಸು. ಸರಿಮಾ. ಈ ಕೇಳು, ನಿನ್ಗೇನ್ ಕೇಳಬೇಕು ಅನ್ಸುತ್ತೋ ಕೇಳು. ಅಮ್ಮ, ನಿನಗೆ ಅವರೆಲ್ಲ ಮಾತಾಡಿದ್ರಲ್ಲ, ಅದೆಲ್ಲ ನೋಡಿ ಏನಾದ್ರೂ ಅನ್ನಿಸ್ತಾ? ಇಲ್ಲ ಅಣ್ಣ, ಅವರೆಲ್ಲ ಏನ್ ಮಾತಾಡಿದ್ರು ಅಂತಾನೆ ನನಗೆ ಅರ್ಥ ಆಗಿಲ್ಲ. ಆದ್ರೆ ಒಂದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಯ್ತು. ಅವ್ರ ಮನೇಲಿ ನನ್ನನ್ನೇ ಹೋಲು ಅಂತ ಒಂದು ಹೆಣ್ಮಗಳು ಇದ್ಲು ಅಂತ ಗೊತ್ತಾಯ್ತು. ಅಲ್ಲಿರೋರೆಲ್ಲ ಆಕೆನೆ ನಾನು ಅನ್ಕೊಂಡು ಏನೇನೋ ಮಾತಾಡ್ತಿದ್ರು. ಅಷ್ಟು ಮಾತ್ರ ಗೊತ್ತಾಯ್ತಷ್ಟೆ, ಬೇರೆ ಏನೂ ಗೊತ್ತಾಗಿಲ್ಲ. ಆದ್ರೆ ನನಗಂತೂ ತುಂಬಾ ಭಯ ಆಗೋಯ್ತು ಬಂಗಾರ. ಯಾಕೆಂದ್ರೆ ಈಗಾಗಲೇ ಒಂದ್ಸಾರಿ ನೀ ನನ್ನ ಕಣ್ಣಿಂದ ದೂರ ಆಗಿ ನಾನ್ ಪಡಬಾರದು ಕಷ್ಟಪಟ್ಬಿಟ್ಟಿದ್ದೀನಿ ಕಣ. ನಾನು ಹೊರದೇ ಇರೋಂಥ ಅರ್ಕೆ ಇಲ್ಲ, ಬೇಡದೇ ಇರೋಂಥ ದೇವ್ರಿಲ್ಲ. ಅಂತೂ ನನ್ನ ಕೂಗು ಆ ದೇವ್ರೆ ಕೇಳಿಸ್ಬಿಡ್ತು. ಕೊನೆಗೂ ನಿನ್ನ ನನಗೆ ವಾಪಸ್ ಕೊಟ್ಬಿಟ್ಟ. ಆದ್ರೆ ಇವರೆಲ್ಲ ಯಾರಮ್ಮ? ಯಾರು ಇವರೆಲ್ಲ? ಇದ್ದಕ್ಕಿದ್ದಂಗೆ ಇಲ್ಲಿಂದ ಬಂದ್ರು. ಇದೇನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಂದ. ನನಗೆ ಅವ್ರು ಏನ್ ಕೇಳ್ತಾ ಇದ್ದಾರೆ, ಅದು ನಿನ್ನ ನೋಡಿ ಯಾಕೆ ಕೇಳ್ತಾ ಇದ್ದಾರೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಚ್ಚು. ಅಣ್ಣ, ನಿನ್ ಮನ್ಸಲ್ಲಾಗ್ತಿರೋ ಸಂಕಟ, ಗಾಬರಿ ಎಲ್ಲ ನನಗೆ ಅರ್ಥ ಆಗ್ತಿದೆ. ಅಮ್ಮ, ಅವರೆಲ್ಲ ಹೇಳಿದ್ರಲ್ಲ, ಆತರ ನಿನಗೇನಾದ್ರೂ ಅವ್ರುಗಳನ್ನ ನೋಡ್ದ ಹಾಗೆ ಅವ್ರ ಹತ್ರ ಮಾತಾಡ್ದಾಗೆ ನೆನಪಾಗ್ತಾ ಇದೆಯಮ್ಮ?